ಮನೆಯ ಮುಂಭಾಗದ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿರುವಂತಹ ಘಟನೆ ಭಟ್ಕಳ ನಗರದ ಆಜಾದ್ ನಗರದಲ್ಲಿ ನಡೆದಿದೆ. ನೋಡಿ, ಮನೆಯ ಮುಂಭಾಗದ ಕಾಲುವೆಗೆ ಮಗು ಬಿದ್ದು ಸಾವನ್ನಪ್ಪಿದೆ. ಭಟ್ಕಳ ನಗರದ ಆಜಾದ್ ನಗರದಲ್ಲಾಗಿರುವಂತಹ ಒಂದು ದುರ್ಘಟನೆ ಇದು. ಪುಟ್ಟ ಮಗು ಕಾಲುವೆಗೆ ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತೌಸೀಫ್ ಅರ್ಜು ದಂಪತಿಯ 2 ವರ್ಷದ ಪುಟ್ಟ ಮಗು ಅನ್ನೋದು ಗೊತ್ತಾಗ್ತಾ ಇದೆ. ಆಟವಾಡುತ್ತಾ ಮನೆ ಮುಂಭಾಗದ ಕಾಲುವೆ ಬಳಿ ಮಗು ಹೋಗಿದೆ. ನೋಡ್ತಾ ಇದ್ದಂತೆ ನೀರು ಹರಿತಾ ಇರುವಂತ ಕಾಲುವೆಗೆ ಮಗು ಬಿದ್ದು ಬಿಟ್ಟಿದೆ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಜೀವ ಮಾತ್ರ ಬದುಕಿಲ್ಲ. ನಿನ್ನೆ ಮಧ್ಯಾಹ್ನ ನಡೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಈಗ ಭಟ್ಕಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಪ್ರಕರಣ ಇದು. ಮಗು ಕಾಲುವೆಗೆ ಬೀಳ್ತಾ ಇರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮನೆಯ ಮುಂಭಾಗದ ಕಾಲುವೆಗೆ ಮಗು ಬಿದ್ದು ಸಾವನ್ನಪ್ಪಿರೋದು ನೋಡಿ. ಮನೆ ಮುಂಭಾಗ ಕಾಲುವೆ ಇದೆ ಅಂತ ಅಂದಾಗ ಓ ಮೈ ಗಾಡ್, ನೋಡಿ ಆ ದೃಶ್ಯವನ್ನ. ಆಟ ಆಡ್ಕೊಂಡು ಈ ಕಡೆ ತಿರುಗ್ಕೊಂಡು ಹೋಗ್ತಾ ಇದೆ. ಏಕಾಏಕಿಯಾಗಿ ಬ್ಯಾಲೆನ್ಸ್ ಆಗಿಲ್ಲ ಮಗುಗೆ. ಅಯ್ಯಪ್ಪ, ಈ ದೃಶ್ಯ ತಂದೆ ತಾಯಿಗಳು ನೋಡ್ಬಿಟ್ರಂತೂ ಹೊಟ್ಟೆ ಹುರ್ಕೊಂಡು ಬಿಡ್ತಾರೆ. ನಿಜಕ್ಕೂ ಕೂಡ ಬಹಳ ದುಃಖದ ವಿಚಾರ ಇದು. ನೋಡಿ, ಇಲ್ಲಿ ಪಾಪ ಮಗು ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡು ಹೋಗ್ತಾ ಇದೆ. ಏಕಾಏಕಿಯಾಗಿ ಕಾಲು ಜಾರು ಬಿಟ್ಟಿದೆ, ಬ್ಯಾಲೆನ್ಸ್ ಸಿಕ್ಕಿಲ್ಲ. ಹೀಗಾಗಿ ನೇರವಾಗಿ ಆ ಕಾಲುವೆ ಒಳಗಡೆ ಹೋಗಿ ಬಿದ್ದು ಬಿಟ್ಟಿದೆ. ನೀರು ಹೆಂಗೆ ಹರಿತಾ ಇದೆ ನೋಡಿ ಕಾಲುವೆ ಒಳಗಡೆ. ಪರಿಣಾಮ ನೀರು ಕುಡಿದು ಬಿಟ್ಟಿದೆ ಜಾಸ್ತಿ. ಅಲ್ಲಿ ಹೋಗ್ತಾ ಇದ್ದಂಥ ನೀರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮಗುವನ್ನು. ಆದರೂ ಕೂಡ ಮಗು ಬದುಕು ಉಳಿದಿಲ್ಲ. ಬಹಳ ನೋವಿನ ಸಂಗತಿ ಇದು. ನೋಡಿ, ಎಷ್ಟು ಪುಟ್ಟ ಮಗು ಪಾಪ. ಆ ಹೆತ್ತ ಕರುಳಿಗೆ ಎಷ್ಟು ಸಂಕಟ ಆಗಿರಬೇಡ ಈ ದೃಶ್ಯವನ್ನು ನೋಡಿ. ಕೇವಲ 2 ವರ್ಷ ಆ ಮಗುವಿಗೆ. 2 ವರ್ಷದ ಪುಟ್ಟ ಕಂದ ಮನೆ ಮುಂದೆ ಆಟ ಆಡ್ಕೊಂಡಿತ್ತು. ಯಾರೂ ಕೂಡ ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಬಿಡಲೇಬಾರ್ದು ಒಂಟಿಯಾಗಿ. ಯಾಕೆಂತ ಹೇಳಿದ್ರೆ ಅವುಗಳಿಗೆ ಏನೂ ಗೊತ್ತಾಗಲ್ಲ. ಏನೋ ಒಂದು ಕಡೆ ಆಟ ಆಡ್ಕೊಂಡು ಹೋಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಹಿಂಗೆಲ್ಲ ಆಗಿಬಿಟ್ರೆ ನೋಡಿ, ಈಗ ಮಗು ಇಲ್ಲ. ಆ ತಂದೆ ತಾಯಿಗಳ ಗೋಳಾಟ, ಆಕ್ರಂದನ